ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ. ಪಂಪ ಮಹಾಚಲ ಜೋಡಿ ಶಿಖರಗಳು ರನ್ನನ ಉನ್ನತ ಧವಳಗಿರಿ. ಶಿವಶರಣರ ವಿಸ್ತಾರದ ಬಯಲು ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು. ಕಮನೀಯ ಕಲೆಗಳ ಬೀಡು ನಮ್ಮದು. ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಸನಿದ ಪಮರಿಸ ಸನಿದ ಪಮರಿಸ ತಮ ಪನಿ ಸಮ ಪರಿಸ ನಿ ಸಮ ಪರಿಸ ನಿ ರಿಸದ ಮ ಸನಿದ ಪಮ ಸನಿದ ಪಮ ಕರಿಸ. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ನಮ್ಮೆಲ್ಲರ ಚಪ್ಪಾಳೆಗಳ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಅದ್ಭುತವಾದಂಥ ಗಾಯಕರು ಅವರು. ಅವರಿಗೆ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಪ್ರೀತಿಯ ಸ್ವಾಗತ. ಕಲಾಭೂಮಿ ವೇದಿಕೆಯಲ್ಲಿ ಈ ತರಹದ ಅತಿಥಿಗಳು ಈ ಬಾರಿ ಮೊದಲನೇದು ಬಂದಿರೋದು. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ. ಶ್ರೀಯುತ ಕುಮಾರ್ ಅವರು ನಾಗರಾಜ್ ಸರ್ ಅವರ ಅಭಿಮಾನಿ ಅಂತೆ. ಅವರ ದನಿಯನ್ನು ಅವರು ಕೇಳಿದ್ದಾರೆ FM ಅಲ್ಲಿ. ಅದು ಆಮೇಲೆ ಗೊತ್ತಾಗಿದೆ ಅವರಿಗೆ. ಇವರೊಂಥರ ಸರ್ವಾಂತರ್ಯಾಮಿ ನಾಗರಾಜ್ ಸರ್, ಎಲ್ಲ ಕಡೆ ಕಾಣಿಸ್ತಿರ್ತಾರೆ. ಅಂಧತ್ವ ಇದ್ದರೂ ಏನೋ ಅಂತಶ್ಚಕ್ಷು ಅಂತ ಒಂದಿರತ್ತೆ ಎಲ್ರಿಗೂ ಅಂತ. ಅವರ ಪ್ರತಿಭೆಯನ್ನು ನೀವೀಗ ನೋಡಬಹುದು. ಅಷ್ಟು ಅದ್ಭುತವಾಗಿ ಅವರು ಹಾಡ್ತಾರೆ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ಕುಮಾರ್ ಅವರನ್ನು. ಬೆರಗಾದನಾದ ಬ್ರಹ್ಮ ಈ ಇಳೆಯ ನೋಡಿ ಇಲ್ಲಿ, ಕಲಭೂಮಿಯ ಬೆಳೆಗೆ ಸಂತಸದ ಬೆಳಕು ಚೆಲ್ಲಿ. ಕುಮಾರ್ ಅವರ ಕೈಯಾರೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಮುಂದಿನ ಚಾಲನೆಯನ್ನು ನೀಡಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ.
ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳ್ತಾ, ದೀಪದ ಬೆಳಕು ಸದಾ ಊರ್ಧ್ವಮುಖವಾಗಿ ಉರಿಯುತ್ತೆ. ನಮ್ಮ ಧ್ಯೇಯ ಯಶಸ್ಸುಗಳು ಕೂಡ ಸರ್ವತೋಮುಖ ಅಭಿವೃದ್ಧಿಯಾಗಿ ಎತ್ತರೆತ್ತರಕ್ಕೆ ಏರಲಿ ಅನ್ನೋ ಆಶಯ ದೀಪ ಬೆಳಗಿಸುವುದರ ಸಂಕೇತ. ಆ ದೇದೀಪ್ಯಮಾನವಾದ ದೀಪದ ಬೆಳಕು ನಮ್ಮೆಲ್ಲರನ್ನ ಕಾಯಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ದೀಪ ಬೆಳಗಿಸಿಕೊಟ್ಟಂತಹ ಗಣ್ಯರೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್. ನಾನು ಹಾಡಲಿರುವ ಗೀತೆ ದೇವರ ದುಡ್ಡು ಚಿತ್ರದ ಒಂದು ಗೀತೆ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ರಾಜನ್ ನಾಗೇಂದ್ರ, ಮೂಲ ಗಾಯಕರು PB ಶ್ರೀನಿವಾಸ್ ಅವರದು. ಕೃಷ್ಣ ಹೇ ಕೃಷ್ಣ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ ಶ್ರೀಕೃಷ್ಣ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು, ತಿಳಿದನು ಇಂದು ನಾನು ಮಿಥ್ಯಾ ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ ಹೇ ಶ್ರೀಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ, ರಾಗಭೋಗಗಳ ವೈಭೋಗ. ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ ಚಿತೆಯರುವಾಗ.
ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇ ಕೃಷ್ಣ. ಕುಮಾರ್ ಸರ್, ತುಂಬ ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾಗಿ ಹಾಡಿದ್ರಿ, ತುಂಬ ಮಧುರವಾಗಿ ಹಾಡಿದ್ರಿ. ಆ ತಾಯಿ ಶಾರದೆ ನಿಜವಾಗ್ಲೂ ತಮಗೆ ಒಲಿದಿದ್ದಾರೆ. ಈಗ ಒಂದೂವರೆ ತಿಂಗಳ ಹಿಂದೆ ನಾಗರಾಜ್ ಸರ್ ಅವರು ನನಗೆ ಒಂದು ವಿಡಿಯೋ ಕಳಿಸ್ಕೊಟ್ರು. ಈ ಒಳಗಿನ ಕಣ್ಣನ್ನು ಗೀತೆಯನ್ನು ಇವರು ಹಾಡ್ತಾ ಇರೋದನ್ನು ನನಗೆ ವಿಡಿಯೋ ಕಳಿಸ್ಕೊಟ್ರು. ಸಾಮಾನ್ಯ ನಾನು ಎಲ್ಲರ ಈ ಥರ ಸಿಗ್ನಲ್ಗಳಲ್ಲಿ ಆ ಥರ ಎಲ್ಲರೂ ಅವ್ರ ಸಂಜೆ ಕಾರ್ಯಕ್ರಮ ಈ ಥರದವ್ರು ತುಂಬ ಜನ ಬ್ಯಾಚಸ್ ಇದ್ದಾರೆ. ಅವ್ರು ಮಾಡ್ತಾ ಇರುವಾಗ ನಾನು ಎಷ್ಟೋ ಕಡೆ ನಾನು ನೋಡಿದ್ದೀನಿ, ನನ್ನ ರಿಕ್ವೆಸ್ಟ್ ಗೀತೆನ ಕೇಳಿದ್ದೀನಿ, ಹಾಡಿದ್ದೀನಿ, ನನ್ನ ಕೈಲಾದ ಧನ ಸಹಾಯ ಮಾಡಿ ಕೂಡ ಬಂದಿದ್ದೆ. ಆದರೆ ಇವರ ಹಾಡು ನಾನು ಅವತ್ತು ಕೇಳಿದಾಗ ನನಗೆ ತುಂಬ ಮನಸ್ಸು ಬಿಡ್ತಂದರೆ ಆ ಸಂಗತಿಗಳು ಅದೆಲ್ಲ ಅಷ್ಟು ಪರ್ಫೆಕ್ಷನ್ ಇತ್ತು. ಎಷ್ಟೋ ಜನ ಹಾಡ್ತಾರೆ, ಆದರೆ ಅವರ ಹೊಟ್ಟೆಪಾಡಿ ಪಾಪ ಹಾಡ್ತಾ ಇರ್ತಾರೆ, ಶ್ರುತಿ ಗೀತಿ ಎಲ್ಲ ಎಷ್ಟೋ ತೊಂದರೆಗಳಿರುತ್ತೆ. ಆದರೆ ಇವರು ಹಾಡು ಕೇಳಿದಾಗ ನನಗೆ ಶ್ರುತಿ ಶುಭ್ರವಾಗಿತ್ತು, ಸಂಗತಿಗಳೆಲ್ಲ ತುಂಬ ಚೆನ್ನಾಗಿ ಅವರ ವಾಯ್ಸಲ್ಲಿ ಬರ್ತಾಯಿತ್ತು. ಅದನ್ನು ಕೇಳಿ ನಾನು ನಾಗರಾಜ್ ಸರ್ಗೆ ಹೇಳಿದೆ, ಸರ್ ಇವರ ನಂಬರು ಆ ಪೋಸ್ಟಲ್ಲಿದೆ, ಅದನ್ನು ಝೂಮ್ ಮಾಡಿ ತೊಗೊಳ್ಳೋಣ, ಅವ್ರು ಎಲ್ಲಿದ್ದಾರೆ ದಯವಿಟ್ಟು ನೋಡಿ ಅಂತ. ನಾಗರಾಜ್ ಸರ್ ಇಲ್ಲಿ ರಾಘವನ್ ಸರ್ ಮಠದ ಹತ್ರ ಅದು ವೀಡಿಯೋ ಮಾಡಿದ್ದು. ಮತ್ತೆ ಪಾಪ ಎಲ್ಲ ಬಂದವರು ವಾಪಸ್ ಹೋಗಿ ಅವರ ನಂಬರ್ ತೊಗೊಂಡು ಬಂದು ನಮಗೆ ಹೇಳಿದರು. ನಾವು ಅವಾಗ ರಾಜ್ಯೋತ್ಸವ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ವಿ, ಆದರೆ ಯಾರೂ ಅತಿಥಿ ಬೇಡ ಅಂತ ನಾವು ಡಿಸೈಡ್ ಮಾಡಿತ್ತು. ಆದರೆ ಇವರು ನೋಡಿದ ಮೇಲೆ ಇದಕ್ಕಿಂತ ಇನ್ಯಾವ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬೇಕು ಅಂತ ತೀರ್ಮಾನ ಮಾಡಿ ಇವ್ರನ್ನ ಬರಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕೇಳಿದ್ವಿ. ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಕಾರ್ಯಕ್ರಮ ಡೇಟ್ ಚೇಂಜ್ ಆಗಿ ಪ್ರಾಬ್ಲಮಿಂದ ಮತ್ತೆ ಪೋಸ್ಟ್ಪೋನ್ ಆಗಿ ಇವತ್ತು ಬಂತು. ಆದರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬರೋಕ್ಕೆ ಒಪ್ಪಿ ಬಂದಿದ್ದರು. 2 ಹಾಡನ್ನು ಅವರು ಇವತ್ತು ಹಾಡ್ತೀನಿ ಅಂದವರು ಇವತ್ತು 3 ಹಾಡು ಹಾಡಿಸಿದ್ವಿ. ಆ ದೇವರು ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಒಲಿತೆ ಅನ್ನೋದು ಗೊತ್ತಾಗಲ್ಲ. ಎಷ್ಟು ಅದ್ಭುತ ಕಂಠ, ಸಂಗತಿಗಳು ಎಷ್ಟು ಚೆನ್ನಾಗಿ ನುಡಿಯುತ್ತೆ, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕುಮಾರ್ ಅವರೇ, ನೀವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ? ನಾನು ಸುಮಾರು 10 ವರ್ಷಗಳಿಂದ. 10 ವರ್ಷದಿಂದ ಅಂದರೆ ಬಾಲ್ಯದಿಂದಲೂ ಕೂಡ ಹಾಡ್ತಾ ಇದ್ದೆ. ಬಾಲ್ಯದಿಂದಲೂ ಕೂಡ ಬಾಲ್ಯದಿಂದ ಕೂಡ ಹಾಡ್ತಾ ಇದ್ದೆ. ರೇಡಿಯೋ 1980 ಇಸ್ವಿಯಿಂದ ನಾನು ರೇಡಿಯೋ ಕೇಳಿ, ಪಕ್ಕದ ಮನೆ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ರೇಡಿಯೋ ಕೇಳಿಕೊಂಡು ಆ ಹಾಡುಗಳನ್ನ ನಾನು ಕಲ್ತ್ಕೊಂಡೆ. ಪ್ರತಿದಿನ ಹಾಡ್ತಾ ಇದ್ದೆ ಅದೇ ಹಾಡುಗಳನ್ನೇ. ಓಕೆ, ಅದೇ ರೀತಿ ನಾನು ಅಭ್ಯಾಸ ಮಾಡಿಕೊಂಡೆ. ಓಕೆ, ನಿಮಗೆ ಈ ಅಂಧತ್ವ ಮುಂಚೆಯಿಂದನೂ ಇತ್ತಾ ಕುಮಾರ್ ಅವರೇ? ಮುಂಚಿನಿಂದಲೂ ಇತ್ತು. ಒಂದು ಕಣ್ಣು ನನಗೆ ಕಾಣಿಸ್ತಿರ್ಲಿಲ್ಲ. ಓಕೆ, ಅದು ಎಲ್ಲ ಅವಾಗ ಯಾರೋ ಒಂದು ನರ್ಸ್ ಅದು ನೋಡಿ ಅವ್ರಿಗೆಲ್ಲ ಬೈದು ನಮಗೆ ಅದೊಂದು ಕಣ್ಣು ಇದು ಮಾಡಿದ್ರು. ಬಟ್ ಈಗ ನೀವು ಹಾಡೆಲ್ಲ ಕಲಿಬೇಕಾದ್ರೆ ನಿಮಗೆ ಸಾಹಿತ್ಯ ನೋಡ್ಲಿಕ್ಕೆ ಗೊತ್ತಾಗಲ್ಲ, ಏನಿಲ್ಲ, ಬರೀ ಕೇಳಿ ಕೇಳಿ ಕಲ್ತ್ಕೊಳ್ಳೋದು ಸಾಹಿತ್ಯ ಅಲ್ಲ? ಹೌದು ಹೌದು ಹೌದು. ಓಕೆ ಓಕೆ. ಎಷ್ಟು ನೀವು ಹಾಡುಗಳು ಇಲ್ಲಿವರೆಗೂ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ಎಷ್ಟು ಹಾಡುಗಳು ನೀವು ಇವತ್ತು ಹಾಡ್ಬೋದು? ಸಾಹಿತ್ಯ ನೋಡ್ದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ. ಶಬಾಷ್. ನಾವು ಬುಕ್ಕು ನೋಡಿಕೊಂಡು ಸಾಹಿತ್ಯ ನೋಡ್ಕೊಂಡು ನೆಟ್ಟಿಗೆ 4 ಹಾಡು ನಾವು ನಮ್ಮ ಕೈಲಿ ಹಾಡೋಕ್ಕಾಗಲ್ಲ. ಅಂಥದ್ದು 1000 ಹಾಡುಗಳನ್ನ ತಲೆಯಲ್ಲಿ ಇಟ್ಕೊಂಡು ಸಾಹಿತ್ಯ ಇಟ್ಕೊಂಡು, ಮೇಯ್ನ್ ಏನಂದರೆ ನಾನು ಅವರಲ್ಲಿ ಇಷ್ಟಪಟ್ಟಿದ್ದೇನೆಂದರೆ ಆ ಸಾಹಿತ್ಯ ಎಲ್ಲೂ ತಪ್ಪಿಲ್ಲದರೆ ಸಾಹಿತ್ಯ ಚೆನ್ನಾಗಿ ಹಾಡ್ತಾರೆ, ಶ್ರುತಿ ಪಕ್ಕ ಆ್ಯಂಡ್ ಸಂಗತಿಗಳು ಕೂಡ. ಇಷ್ಟು ಅದ್ಭುತವಾದಂಥ ಒಬ್ಬರು ಕಾರ್ಯಕ್ರಮಕ್ಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಗಾಯಕರಾಗಿ ಬಂದಿದ್ದು ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇವರನ್ನು ಪರಿಚಯಿಸ್ಕೊಟ್ಟಂಥ ಈಗೇನು ಮತ್ತು ನಾಗರಾಜ್ ಸರ್ ಅವ್ರಿಗೆ, ಅಪ್ಪದ ಬಾಂಧವ ಯಾವಾಗಲೂ ನಮ್ಮಲ್ಲಿ ಬರೋರು, ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವು ಮನೇಲಿ ಒಬ್ಬರೇ ಇರೋದು ಅಥವಾ ನಿಮ್ಮ ಮನೇಲಿ ಯಾರು ಇದೇ ರೀತಿ ಹಾಡೋರು ಇದ್ದಾರಾ? ಮೈಕ್ ನಾನೊಬ್ಬನೇ ಇರೋದು ಸರ್, ನಾನೊಬ್ಬನೇ ಹಾಡೋದು. ಹೌದು, ಬಟ್ ಈಗ ನೀವು ಡ್ಯುಯೆಟ್ ಹಾಡಬೇಕು ಅಂದರೆ ಏನು ಮಾಡ್ತೀರಾ ಅಲ್ಲಿ? ನಾನೇ ಒಬ್ಬನೇ ಹಾಡ್ಕೊತಾ ಇರ್ತೀನಿ. ಅಲ್ಲ, ಈಗ ನೀವು ಕಾರ್ಯಕ್ರಮದಲ್ಲಿ ಹಾಡ್ತಿರಲ್ಲ ರೋಡಲ್ಲಿ, ಅವಾಗ ಇಬ್ಬರು ಹಾಡಬೇಕು, ಮೇಲು ಫಿಮೇಲ್ ಇಬ್ಬರು ಹಾಡಬೇಕು ಅಂದರೆ ಅವಾಗಲೂ ಹಾಡ್ತೀನಿ. ನೀವೇ ಒಬ್ಬರೇ ಹಾಡೋದು? ಎಲ್ಲ ಹಾಡಿಲ್ಲ, ಅವ್ರನ್ನ ಸೇರಿಸ್ಕೊಂಡು ಹಾಡ್ತೀನಿ. ಒಂದು ಟೈಮ್ ನಾನು ಎಲ್ಲ
ಒಂದೊಂದು ಸಾರಿ ಎಲ್ಲರೂ ಅವ್ರ ಗೀತೆಗಳನ್ನೂ ಕೂಡ ನಾನು ನೆನಪಿನಲ್ಲಿ ಇಟ್ಕೊಂಡಿರ್ತೀನಿ, ಅವ್ರ ಸಾಹಿತ್ಯನೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ತೀನಿ. ಅವ್ರಿಗೂ ಕೂಡ ಕೆಲವು ಸಾರಿ ಕಲಿಸ್ಬೇಕಲ್ಲ. ಹೌದು ಹೌದು. ಅವಾಗ ಎಷ್ಟೋ ಸಾರಿ ನಮಗೆ ಕೆಲವರು ಹೇಳಿದ್ದಾರೆ, ನೀವೇ ನಮಗೆಲ್ಲ ಕಲಿಸ್ಕೊಟ್ಟಿದ್ದು ಕುಮಾರಣ್ಣ ಅಂತ. ಅವರು ಭಾನು ಅವರೊಬ್ರು ಹೇಳಿದರು ಲಗ್ಗೆರೆಯಿಂದ. ಅವರೆಲ್ಲ ನಮ್ಗೆ ತಿಳಿಸಿದ್ರು, ಅವ್ರಿಗೂ ಕೂಡ ಕಲಿಸ್ಕೊಡ್ತೀವಿ ಒಂದೊಂದು ಟೈಮ್. ಓಕೆ 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 ಓಕೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಇವರಿಗೆ ಅಂಧತ್ವ ಇರೋದ್ರಿಂದ ಇವರು ಬರಲಿಕ್ಕೆ ಕಷ್ಟ. ಆದರೆ ಶ್ರೀಯುತ ಲಕ್ಷ್ಮೀನಾರಾಯಣವರು ಬಂದಿದ್ದಾರೆ. ಇವರು ಅವರಿಗೆ ಯಾವಾಗಲೂ ಜೊತೆಗೆ ಇರ್ತಾರೆ. ಅವ್ರ ವೆಹಿಕಲಲ್ಲಿ ಇವ್ರನ್ನ ಕರ್ಕೊಂಡು ಕಾರ್ಯಕ್ರಮಗಳಿಗೆ ಎಲ್ಲಿ ಸಂಜೆ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನೋಡಿಕೊಂಡು ಆ ಜಾಗದಲ್ಲಿ ಫಿಕ್ಸ್ ಮಾಡಿ ಅವ್ರ ಕಾರ್ಯಕ್ರಮ ಲಕ್ಷ್ಮೀನಾರಾಯಣವ್ರು ನಡೆಸ್ಕೊಡ್ತಾರೆ. ಮತ್ತೊಮ್ಮೆ ಲಕ್ಷ್ಮೀನಾರಾಯಣವ್ರಿಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ. ಹಾಗೆ ನಮ್ಮ ಕುಮಾರ್ ಅವರಿಗೆ ನಮ್ಮ ಕಲಾಭೂಮಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಕೂಡ ನಾವು ಅವರಿಗೆ ಒಂದು ಸಣ್ಣ ಸಂಭಾವನೆಯನ್ನು ಕೂಡ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ, ಒಂದು ಶಾಲು ಹೊದಿಸೋ ಮೂಲಕ. ಈಗ ನವೋದಯ ನಾಗರಾಜ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಹಾಗೆ ಅದರ ನಂತರ ಕುಮಾರ್ ಅವರು ನಮ್ಮ ಕಾರ್ಯಕ್ರಮ, ನಮ್ಮದು ಕಲಾಭೂಮಿ ಅಂತ ಒಂದು ಸಂಸ್ಥೆ. ಸೊ ನಮ್ಮ ಕಲಾಭೂಮಿಗೆ ಬಂದದ್ದು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ತಾವು ಹೇಳ್ಬೋದು ಸರ್. ತುಂಬ ನಮಗೆ ಸಂತೋಷವಾಗಿದೆ. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ನನಗೆ ತುಂಬ ಹರ್ಷದಾಯಕವಾದ ಒಂದು ಸಂಗತಿ. ಇಲ್ಲೇನು ಹೇಳಲು ಹೆಚ್ಚಿಗೆ ಯಾವುದೂ ಇಲ್ಲ. ನನಗೆ ತುಂಬ ಸಂತೋಷ, ತುಂಬ ತುಂಬ ಸಂತೋಷವಾಗಿದೆ ಈ ಒಂದು ಕಾರ್ಯ. ಕೆಲವು ತಿಂಗಳುಗಳ ಹಿಂದೆ ನಾನು ರಾಘವೇಂದ್ರ ಸ್ವಾಮಿ ಮಠ ಹತ್ರ ನಾನು ಬೆಳಗ್ಗೆ ನನ್ನದೇನೋ ಕೆಲಸಕ್ಕೋಸ್ಕರ ನಾನು ಬಂದಿದ್ದೆ. ಕಾರ್ ಪಾರ್ಕ್ ಮಾಡಿ ವಾಪಸ್ಸು ದೇವಸ್ಥಾನ ದರ್ಶನ ಮಾಡಿ ಹೋಗಬೇಕಾದಾಗ ಇವರು ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾಯಿದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತುಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಮಗೆ ಹಾಡು ಅಂದರೆ ಅದು ಆ ಥರ. ಅದರಲ್ಲೂ ಇವರು ಹಾಡ್ತಿದ್ದಾರೆ. ನನಗೆ ಗಾಯಕರಿಗಿಂತ ಹೆಚ್ಚಾಗಿ ಧ್ವನಿ ಭಾಳ ಇಷ್ಟ ಆಯಿತು. ವಿಡಿಯೋ ಮಾಡಿಕೊಂಡೆ, ಅಲ್ಲೇ ಕೂತ್ಕೊಂಡು ಒಂದಿಷ್ಟು ಅದಕ್ಕೆ ಏನು ಬರಿಬೇಕು ಬರೋದು ನಮ್ಮದೇ ಆದಂಥ ಗ್ರೂಪ್ಗಳು, ಎಲ್ಲ ಗ್ರೂಪ್ಗಳಿದೆ, ಅಲ್ಲಿಗೆ ಕಳಿಸ್ದೆ. ಅರವಿಂದ್ ಸರ್ಗೂ ವೈಯಕ್ತಿಕವಾಗಿ ಕಳಿಸ್ದೆ. ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಇಂಥವ್ರನ್ನ ಕರೆಯೋಣವಾ ಸಾರ್ ಅಂತ. ಅಂದರೆ ಅದೇನೋ ರೋಗಿ ಬಯಸಿದ್ದು ಮತ್ತು ಇದು ಹೇಳ್ತಾರಲ್ಲ, ಹಂಗೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಉದ್ಭವ ಆಗುತ್ತೆ, ಅದನ್ನಲ್ಲಿ ಕಳಿಸಿದ್ರೆ ಅವರು ಹೇಳ್ತಾ ಇದ್ದಾರೆ, ಸರ್ ಇಂಥವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಯೋಣವಾ ಅಂತ. ಅಂದರೆ ಎರಡು ಮ್ಯಾಚಿಂಗ್ ಹೇಗಾಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಸೊ ನಂತರ ನಾನು ಮತ್ತೆ ವಾಪಸ್ ಬಂದು ಗ್ರೂಪ್ನಲ್ಲಿ ಹಾಕಿದ ತಕ್ಷಣವೇ ನನಗೆ ರೇಡಿಯೋ ಫ್ರೆಂಡು ನಾಗೇಂದ್ರ ಇದ್ದಾರಲ್ಲ, ತಾವರ್ಕೆರೆ ನಾಗೇಂದ್ರ, ಅವರು ನನಗೆ ಫೋನ್ ಮಾಡಿದ್ರು, ಸಾರ್ ಕುಮಾರಣ್ಣನ ಹಿಡ್ದಾಕೊಂಬಿಟ್ಟಿದ್ರಲ್ಲ, ಏನೋ ಎಲ್ಲಿ ಸಿಕ್ಕಿದ್ರು ನಿಮಗೆ ಅಂತ. ಅವರು ಇಲ್ಲ ಇಂಥಲ್ಲಿ ಅಂದರೆ, ಸಾರ್ ಅವರು ಮಲ್ಸಂದ್ರದವರು, ಮನೆಯವರೆಲ್ಲ ನಂಗೆ ಪರಿಚಯ, ಸೊ ಹಾಗೆ ಭಾಳ ಚೆನ್ನಾಗಿ ಹಾಡ್ತಾರೆ ಅಂತಂದರು. ಹಾಗಾದರೆ ನಾಗೇಂದ್ರ ಅವ್ರನ್ನ ಕರ್ಸೋಕ್ಕಾಗತ್ತಾ ನಮ್ಮ ಸಂಸ್ಥೆಗೆ ಅಂದರೆ, ಖಂಡಿತ ಸರ್ ನೀವು ಹೇಳಿ, ಅವ್ರು ಬರ್ತಾರೆ, ಖಂಡಿತ ಬಂದು ಹಾಡ್ತಾರೆ, ಆ ಥರದ್ದೇನು ತೊಂದರೆ ಇಲ್ಲ, ಒಳ್ಳೆಯ ಜನ, ಭಾಳ ಒಳ್ಳೆಯ ಜನ ಕುಮಾರ್ ಅವರು ಅಂತಂದರು. ನಾನು ನಂತರ ಮತ್ತೆ ಹೋಗಿ ಕುಮಾರ್ ಅವ್ರನ್ನ ಮೀಟಾಗಿ, ಆದರೆ ಒಂದು ದೊಡ್ಡ ಚಪ್ಪಾಳೆ ಮೊದಲು ಲಕ್ಷ್ಮೀನಾರಾಯಣ ಅವ್ರಿಗೆ ಕೊಡಿ. ಇದಕ್ಕೆಲ್ಲ ಕಾರಣ ಈಗ ಇವರೊಬ್ಬರು ಬರೋಕ್ಕಾಗದಿರೋದ್ರಿಂದ ನಾವು ಕೋಆರ್ಡಿನೇಷನ್ಗೆ ಇದುವರೆಗೂ ನಾನು ಒಂದು 10 ಸಲ ಫೋನ್ ಮಾಡಿರ್ಬೋದು. ಪ್ರತಿಯೊಂದು ಸಲನೂ ತುಂಬ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಈ ಥರ ನಾವು ಮುಂದೂಡಲ್ಪಟ್ಟಿದೆ ಅಂತ ಹೇಳಿದಾಗ ಯಾವ ಬೇಜಾರು ಮಾಡ್ಕೊಳ್ಳಿಲ್ಲ. ಮುಂದಿನ ಡೇಟ್ ಹೇಳ್ತೀವಿ, ಖಂಡಿತ ಬರ್ತೀವಿ ಸರ್, ನಾವು ಬರ್ತೀವಿ ಅಂತ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು, ಎಷ್ಟು 12 ಗಂಟೆಗೆ ಸರ್ ಅಂತ ಹೇಳಿದೆ. 12 ಗಂಟೆಗೆ ನೀವು 1 ನಿಮಿಷನೂ ಲೇಟ್ ಆಗಿಲ್ಲ, 1 ನಿಮಿಷ ಕಮ್ಮಿ ಇಲ್ಲ, ಕರೆಕ್ಟಾಗಿ ಆಟೋದಲ್ಲಿ ಬಂದು. ಸೊ ಇದು ಕಲಾವಿದರಿಗೆ ಅವ್ರು ಕೊಡ್ತಕ್ಕಂಥ ಗೌರವ. ಸೊ ಹಾಗೆ ಕಲಾಭೂಮಿ ಕೂಡ ನಾವು ಕಲಾವಿದರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಕುಮಾರ್ ಅವ್ರ ಹತ್ರ ನಾನು ಹೋಗಿ ಕೇಳಿದಾಗ, ಈ ಥರ ಚೆನ್ನಾಗಿ ಹಾಡಾಡ್ತಿದ್ದೀರಿ ಹಾಗೆ ಅಂತಂದಾಗ, ನೀವು ನವೋದಯ ನಾಗರಾಜ್ ರೇಡಿಯೋದಲ್ಲಿ ಕೇಳ್ತೀನಿ, ನಿಮ್ಮ ವಾಯ್ಸ್ ಕೇಳಿದ್ದೀನಿ ಅಂತಂದರು. ನನಗೆ ಅವಾಗ ₹1 ಕೋಟಿ ಲಾಟ್ರಿ ಹೊಡೆದಂಗೆ ಆಗೋಗ್ಬಿಡ್ತು. ಅಯ್ಯೋ ಏನು ನಾವು ಅವ್ರು ಹೇಳ್ತಾರಲ್ಲ ಸರ್ವವ್ಯಾಪಿ ಅಂತ, ನಮ್ಮ ಖುಷಿ ಗೊತ್ತಾ, ನಮ್ಮ ಹೆಸರು ಎಲ್ಲ ಕಡೆ ಓಡಾಡ್ತಾ ಇದೆ ಅಂತ. ಸೊ ಖಂಡಿತ ಬರ್ತೀರಾ ಅಂತ ಕೇಳಿದೆ, ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ದಿವಸ ಅವ್ರು ಬಂದು 2 ಹಾಡುಗಳು ಅಲ್ಲಿಂದ ಬರ್ತಿರ್ಬೇಕಾದ್ರೆ ನನಗೆ ಹೇಳಿದ್ರು, ಸರ್ ಬಬ್ರುವಾಹನ ಕೂಡ ಹಾಡ್ತೀನಿ ಸರ್, ಇದು ಹೇಳ್ಬಿಡಿ ಸರ್ ಅಂತ. ನನಗೆ ಈ ಉತ್ಸಾಹ ನೋಡಿ ಸರ್, ಉತ್ಸಾಹ ನಾವು ಹಾಡಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ, ಏನೆಲ್ಲ ಮಾಡ್ತೀವಿ. ಇವರ ಉತ್ಸಾಹದ ಮುಂದೆ ನಮ್ಮ ಉತ್ಸಾಹ ಸ್ವಲ್ಪ ಕಮ್ಮಿನೇ. ಇವ್ರ ಉತ್ಸಾಹ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀವಿ. ಇವ್ರನ್ನ ಕರೆಸಿರೋ ಉದ್ದೇಶ, ಇವರ ಕಲಾ ಪ್ರದರ್ಶನದ ಜೊತೆಗೆ ಇವರಿಂದ ನಾವು ಏನು ಕಲಿಬಹುದು ಅದು ಬಹಳ ಮುಖ್ಯ. ಸೊ ಒಂದು ಹಾಡನ್ನು ಭಕ್ತಿಪೂರ್ವಕವಾಗಿ ಹಾಡಿದ್ರೆ ಇದರಷ್ಟು ಚೆನ್ನಾಗಿ ಬಂದೇ ಬರುತ್ತೆ. ನಾವೆಲ್ಲರೂ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಇನ್ನೂ ಒಳ್ಳೆ ಹಾಡುಗಳನ್ನ ಕಲಾಭೂಮಿಗೆ ಹೆಸರು ತಂದು ಕೊಡೋದ್ರ ಮೂಲಕ ಹಾಡುಗಳನ್ನ ಹಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕುಮಾರ್ ಅವ್ರಿಗೆ ಮತ್ತು ಲಕ್ಷ್ಮೀನಾರಾಯಣ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ಕುಮಾರ್ ಅವ್ರಿಗೆ ಒಂದು ಶಾಲ್ ಹೊದಿಸೋ ಮೂಲಕ ಒಂದು ಪುಟ್ಟ ಸನ್ಮಾನ ಮಾಡ್ತಾ ಇದೀವಿ. ಅವರಿಗೆ ಒಂದು ಪುಟ್ಟ ನಮ್ಮ ಕಡೆಯಿಂದ ಗೌರವ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸೋಣ.
ಕಲಾಭೂಮಿ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಅವರಿಗೆ ನೀಡ್ತಾ ಇದ್ದೀವಿ, ಸಂಭಾವನೆಯನ್ನು. ಧನ್ಯವಾದಗಳು ಕುಮಾರ್ ಸರ್, ಮತ್ತೊಮ್ಮೆ ಬಂದಿದ್ದಕ್ಕೆ, ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಭೋಜನ ಸ್ವೀಕರಿಸಿ ತಾವು ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಹೊರಡಬೇಕು ಅಂತ ಕೇಳ್ಕೊತಾ ಇದ್ವಿ. ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋನ ನೋಡಿ ಹೇಳಿದ್ರು, ಸರ್ ನೀವು ಎಲ್ಲಿದ್ದೀರಾ ಇವಾಗ, ಅವರು ಆಡಿದ್ದೆಲ್ಲಿ ಅಂತ. ಇಲ್ಲ, ನಾನು ಅವ್ರು ಆಡಿದ ವಿಡಿಯೋ ಮಾಡ್ಕೊಂಡು ಬಂದು ಗ್ರೂಪ್ಗೆ ಹಾಕಿ ಬೇರೆ ಕಡೆ ಹೋಗಿದ್ದೀನಿ. ಆದರೆ ಮತ್ತೆ ಸರ್ ನಂಬರ್ ತೊಗೊಳಕ್ಕೆ ಹೇಳಿದರೆ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಅವ್ರೇನು ಮಾಡಿದ್ರು, ನೀವು ಅಲ್ಲಿ ಹೋದಾಗ ನನಗೆ ಫೋನ್ ಮಾಡಿ ಸರ್ ಅಂತಂದು. ನಮಗೂ ಅವ್ರಿಗೂ 2.5 ಗಂಟೆ ಮುಂದೆ ಇದ್ದಾರೆ ಅವರು, ಊಟದ ಟೈಮ್. ಊಟಕ್ಕೆ ಹೋಗ್ದಂಗೆ ಅವ್ರು ಕಾಯ್ತಾ ಇದ್ರು. ನಾನು ಅಲ್ಲಿ ಹೋಗಿದ ತಕ್ಷಣ ಮಾತಾಡಿದಾಗ ಹೇಳಿದ್ರು, ಸರ್ ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಮಾಡಿಸಿ ಅವ್ರ ಕಾಯಲ್ಲಿ ಇವ್ರಿಗೆ ಕಿವಿಲಿಟ್ಟು ನಾವು ಕೇಳಿಸಿದ್ವಿ. ಅವರು ನೀವು ತುಂಬ ಮಧುರವಾಗಿ ಆಡಿದ್ರಿ, ತುಂಬ ಧನ್ಯವಾದಗಳು ಸರ್, ನಾವು ತುಂಬ ದೂರದಲ್ಲಿದ್ದೀವಿ, ಇಷ್ಟು ದೂರದಲ್ಲಿ ನಿಮ್ಮ ಹಾಡನ್ನು ಕೇಳಿ ನಾವು ಆನಂದ ಪಟ್ಟಿದ್ವಿ. ನಾಗರಾಜ್ ಅವರು ನಿಮಗೊಂದು ಧನ ಸಹಾಯ ಕೊಡ್ತಾರೆ, ನಾನು ಹೇಳಿದ್ದೀನಿ ಕೊಡ್ತಾರೆ, ದಯವಿಟ್ಟು ಸ್ವೀಕರಿಸ್ಬೇಕು ಸರ್ ನೀವು ಅಂತ ಹೇಳಿದ್ರು. ಅಂದರೆ ಒಂದು ಹಾಡು ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗಿ. ಸಿಂಗಪುರ್ ಅನ್ನೋದು ಇಲ್ಲಿಂದ ಅಷ್ಟು ದೂರ ಅಂತದ್ದು, ಅದು ಈ ವಾಟ್ಸಪ್ ಮೂಲಕ ಸಂದರ್ಭ ಗೌರವ. ಅದನ್ನು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ದುಡ್ಡು ಅಂತ ಅಂದ್ಬಿಟ್ಟು ಅದು ಕೊಟ್ಟು ಆಮೇಲೆ ಅವ್ರು ನಮ್ಗೆ ಕೊಟ್ಟರು ಅಂದ್ಕೊಳ್ಳಿ, ಸೊ ಅದು ಬೇರೆ ವಿಷಯ. ಆದರೆ ಅವ್ರಿಗೆ ಏನೋ ಒಂದು ಅಪ್ರಿಷಿಯೇಷನ್ ಮಾಡಬೇಕು ಅನ್ನೋದು, ಅಷ್ಟು ದೂರದಲ್ಲಿರೋ ವ್ಯಕ್ತಿಗೆ ಅಪ್ರಿಷಿಯೇಷನ್ ಮಾಡಬೇಕನ್ನೋ ಮನಸ್ಸು ಬಂತಲ್ಲ, ಅದು ಈ ಸಂಗೀತನ ಕೇಳಿ. ಸೊ ಇದಕ್ಕಿಂತ ಖುಷಿ ಏನಿಲ್ಲ. ಸೊ ಸಂಗೀತ ಅನ್ನೋದು ಒಂದು ರೀತಿ ನನ್ನ ಪ್ರಕಾರ ದೇವರಂತ ಭಾವಿಸಿದ್ದೀನಿ. ಸಂಗೀತ ನನ್ನ ಉಸಿರು ಕೂಡ ಆಗುತ್ತೆ. ಧನ್ಯವಾದ. ಶೋಭಾ ಅಂತ ಒಬ್ಬರು ಕುಳಿತಿದ್ದಾರೆ, ಅವರ ಜೊತೆಯಲ್ಲಿ ನಾನು ಈ ಯುಗಳ ಗೀತೆಗಳನ್ನು ಹಾಡ್ತಾ ಇರ್ತೀನಿ. ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ, ಸಾಮಾನ್ಯ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಾವು ಹಾಡಬೇಕಾದ್ರೆ ಶೋಭಾ ಅಂತ ಒಬ್ಬರು ಇದ್ದಾರೆ. ಈ ವಿಷಯ ನಾನು ಮರೆತು ಬಿಟ್ಟಿದ್ದೆ, ಆಗ ದಯಮಾಡಿ ಕ್ಷಮಿಸಬೇಕಾಗಿ ಸಾರ್ವಜನಿಕರಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಮುಂದೆ ಕುಳಿತಿದ್ದಾರೆ ಶೋಭಾ ಅಂತ, ಅವ್ರ ಜೊತೆ ನಾನು ಹಾಡ್ತಾ ಇರ್ತೀನಿ ಯುಗಳ ಗೀತೆಗಳನ್ನು. ಹಾಗಾಗಿ ಯಾವುದೇ ಒಂದು ಅಪಾರ್ಥಕ್ಕೆ ಎಡೆ ಮಾಡಿಕೊಳ್ಳದೆ ನಮಗೆ ಒಂದು ಮರ್ತೋಗಿತ್ತು, ಆ ಸಂಗತಿ ಮರ್ತೋಗಿತ್ತು. ಹಾಗಾಗಿ ತಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಶೋಭಾ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಅವ್ರಿಗೂ ಕೂಡ ನಮ್ಮ ಕಲಾಭೂಮಿ ವತಿಯಿಂದ ಮತ್ತೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.